ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ನೇತಾಜಿ ಟ್ಯಾಲಿ ಎಜುಕೇಷನ್ಗೆ ಸ್ವಾಗತ. ಫ್ರೆಂಡ್ಸ್, ಇದೇ ಮೊದಲ ಬಾರಿ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕಾನ್ ಬಟನನ್ನು ಕ್ಲಿಕ್ ಮಾಡಿ. ಯಾಕಂದರೆ ನಾನು ಮುಂದೆ ಮಾಡೋ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಸೊ ಅದರಿಂದ ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಟ್ಯಾಲಿ ಪ್ರೈಮ್ನಲ್ಲಿ ಯಾವ್ಯಾವ ಗ್ರೂಪು ಯಾವ್ಯಾವ ಲೆಡ್ಜರ್ ಅಕೌಂಟ್ಗೆ ಬರುತ್ತೆ ಅನ್ನೋದ್ರ ಬಗ್ಗೆ ವಿವರಿಸ್ತಾ ಇದ್ದೇನೆ. ಈಗ ಯಾವ ಗ್ರೂಪು ಯಾವ ಲೆಡ್ಜರ್ಗೆ ಬರುತ್ತೆ ಅಂತ ನೋಡೋಣ. ಇಲ್ಲಿ ಗೇಟ್ವೇ ಆಫ್ ಟ್ಯಾಲಿಗೆ ಬನ್ನಿ, ಆಲ್ಟರ್ಗೆ ಹೋಗಿ. ಯಾಕಂದರೆ ಇಲ್ಲಿ ಯಾವ್ಯಾವ ಡಿಫಾಲ್ಟ್ ಗ್ರೂಪ್ ಇದೆ ಅಂತ ನೋಡಬೇಕು. ಗ್ರೂಪ್, ಸೊ ಇದಿಷ್ಟು ಗ್ರೂಪ್ಸ್, 34 ಗ್ರೂಪ್ಸ್ ಇದೆ. ಮೇನ್ ಪ್ರೈಮರಿ ಗ್ರೂಪ್ ಆ್ಯಂಡ್ ಸಬ್ ಗ್ರೂಪ್, ಟೋಟಲ್ 34 ಗ್ರೂಪ್, 15 ಪ್ರೈಮರಿ ಗ್ರೂಪ್, 19 ಸಬ್ ಗ್ರೂಪ್. ಓಕೆ, ಸೊ ಈಗ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್, ಬ್ಯಾಂಕ್ ಅಕೌಂಟ್ ಗ್ರೂಪ್. ಇವು ಗ್ರೂಪ್ಸ್, ಲೆಡ್ಜರ್ ಅಕೌಂಟ್ ಅಲ್ಲ. ಈಗ ಬ್ಯಾಂಕ್ ಅಕೌಂಟ್ಸ್ ಗ್ರೂಪ್ಗೆ ಯಾವ್ಯಾವ ಲೆಡ್ಜರ್ ಅಕೌಂಟ್ ಬರುತ್ತೆ? ಉದಾಹರಣೆಗೆ ಕರೆಂಟ್ ಅಕೌಂಟ್, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಇವೆಲ್ಲ ಬ್ಯಾಂಕ್ ಅಕೌಂಟ್ ಗ್ರೂಪ್ಗೆ ಬರ್ತವೆ. ಉದಾಹರಣೆಗೆ ನಿಮ್ಮ ಬಿಸ್ನೆಸ್ ಕರೆಂಟ್ ಅಕೌಂಟನ್ನು ಕೆನರಾ ಬ್ಯಾಂಕಲ್ಲಿ ಓಪನ್ ಮಾಡಿದರೆ, ನೀವು ಕೆನರಾ ಬ್ಯಾಂಕ್ ಲೆಡ್ಜರ್ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಅಂಡರ್ ಅಂತ ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ಈ ಗ್ರೂಪ್ಸ್ ಎಲ್ಲ ಅಪಿಯರ್ ಆಗುತ್ತೆ ರೈಟ್ ಹ್ಯಾಂಡ್ ಸೈಡು. ಆ ಲೆಡ್ಜರ್ಗೆ ಯಾವ್ದು ರಿಲೇಟೆಡ್ ಗ್ರೂಪ್ಸ್ ಅದನ್ನು ಆಯ್ಕೆ ಮಾಡ್ಕೋಬೇಕು ನೀವು. ಫಾರ್ ಎಕ್ಸಾಂಪಲ್, ಕೆನರಾ ಬ್ಯಾಂಕ್ ಈ ಲೆಡ್ಜರ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಿ, ಕರ್ಸರ್ ಅಂಡರ್ ಆಪ್ಷನ್ಗೆ ಬರುತ್ತೆ. ಆವಾಗ ನೀವು ಬ್ಯಾಂಕ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಬ್ಯಾಂಕ್ ಅಕೌಂಟ್ ಗ್ರೂಪ್ ಓನ್ಲಿ ಫಾರ್ ಕರೆಂಟ್ ಅಕೌಂಟ್ ಆ್ಯಂಡ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ಸೊ ಇನ್ನೊಂದು ಬ್ಯಾಂಕಲ್ಲಿ ಯಾವುದೋ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ SBI ಅಕೌಂಟ್ ಓಪನ್ ಮಾಡಿರ್ತೀರ. ಸೊ ಅದನ್ನು ಕ್ರಿಯೇಟ್ ಮಾಡುವಾಗ ಅಂಡರ್ ಆಪ್ಷನ್ ಬಂದಾಗ ಬ್ಯಾಂಕ್ ಅಕೌಂಟ್ ಗ್ರೂಪನ್ನು ಆಯ್ಕೆ ಮಾಡ್ಕೋಬೇಕು. ಈಗ ಬ್ಯಾಂಕ್ OCC. ಸೊ ಬ್ಯಾಂಕ್ OCC ಮೀನ್ಸ್ ಆಪರೇಟಿವ್ ಕ್ಯಾಶ್ ಕ್ರೆಡಿಟ್ ಅಂತ. ಇಲ್ಲಿ ಡೈಲಿ OD ಕೊಡ್ತಾರೆ. OD ಅಂದರೆ ಓವರ್ ಡ್ರಾಫ್ಟ್. ಅದನ್ನು ಆಪರೇಟಿವ್ ಕ್ಯಾಶ್ ಕ್ರೆಡಿಟ್ ಅಂತ ಕರೀತಾರೆ. ಅದು ಕೂಡ ODನೇ, ಓವರ್ ಡ್ರಾಫ್ಟ್ ಅಂದ್ರೇನು? ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ನೀವು ಬ್ಯಾಂಕಲ್ಲಿ ವಿತ್ಡ್ರಾನ್ ಮಾಡಿದ್ರೆ ಅದಕ್ಕೆ OD ಅಂತ ಕರೀತಾರೆ. ಸೊ ಬ್ಯಾಂಕ್ನವ್ರು ಏನು ಮಾಡ್ತಾರೆ, ನಿಮ್ಮ ಪ್ರಾಮಾಣಿಕತೆಯನ್ನು ತುಂಬ ವರ್ಷಗಳಿಂದ ನೋಡಿರ್ತಾರೆ. ಸೊ ಇವನಿಗೊಂದು 25,000 OD ಕೊಟ್ಟರೆ ಎಲ್ಲೂ ಹೋಗಲ್ಲ, ಕೊಡ್ತಾನೆ ಅಂತೇಳಿ ಸ್ಯಾಂಕ್ಷನ್ ಮಾಡ್ತಾರೆ. ಅದಕ್ಕೆ ಅವರು ಬಡ್ಡಿ ಚಾರ್ಜ್ ಮಾಡ್ತಾರೆ, ಅದು ಬೇರೆ ವಿಚಾರ ಆಯಿತು. ಬಟ್ ನಿಮ್ಮ ಪ್ರಾಮಾಣಿಕತೆ ನೋಡಿ ನಿಮಗೆ ODನ ಸ್ಯಾಂಕ್ಷನ್ ಮಾಡ್ತಾರೆ. ಬಟ್ ಇಲ್ಲಿ ಬ್ಯಾಂಕ್ OCC ಅಂದಾಗ ಆಪರೇಟಿಂಗ್ ಕ್ಯಾಶ್ ಕ್ರೆಡಿಟ್, ಇದು ಡೈಲಿ OD ತಗೊಳ್ಳೋದು. ಬ್ಯಾಂಕ್ OD ಅಂದರೆ ಅದು ಒಂದು ಸಾರಿ ಕೊಡೋದು. ಈಗ ಯಾವುದೋ ಒಂದು ಟೈಮಲ್ಲಿ ನಿಮಗೆ OD ಬೇಕಾಗಿರುತ್ತೆ. ಆವಾಗ ನೀವು ಬ್ಯಾಂಕ್ ಮ್ಯಾನೇಜರ್ನ ರಿಕ್ವೆಸ್ಟ್ ಮಾಡಿಕೊಂಡು, ಸರ್ ನನಗೆ OD ಕೊಡಿ, ನೆಕ್ಸ್ಟ್ ಮಂತೋ 15 ಡೇಸ್ಗೋ ನೆಕ್ಸ್ಟ್ ವೀಕೋ ಅದನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ತಗೊಳ್ಳೋದು. ಅದು OD, ನಾರ್ಮಲ್ OD. ಅದು OCC ಅಂದರೆ ಡೈಲಿ ತಗೊಳ್ಳೋದು. ಇದನ್ನು ಬಿಸ್ನೆಸ್ ಮ್ಯಾನು ಡೈಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ತಾರಲ್ಲ, ಆ ಥರ ಬಿಸ್ನೆಸ್ ಮ್ಯಾನ್ಗಳು ಅದನ್ನು ತಗೊಳ್ತಾರೆ. ODನ ಅದು ಬಿಸ್ನೆಸ್ ಮ್ಯಾನೇ ತಗೊಳ್ಳೋದು, ಬಟ್ ಅದು ಅಪ್ರೂಪಕ್ಕೆ ತಗೊಳ್ಳುವಂಥದ್ದು. ಸೊ ಆ ಗ್ರೂಪಲ್ಲಿ ಏನೇನು ಬರುತ್ತೆ? ಈಗ ಬ್ಯಾಂಕ್ OCC. ಸೊ ಬ್ಯಾಂಕ್ OCC ಅಂದರೆ ದಟ್ ಈಸ್ ಆಲ್ಸೋ ಎ OD. ಓಕೆ, ಸೊ ಬ್ಯಾಂಕ್ ಡೈಲಿ OD ಆ ಲೆಡ್ಜರ್ ಕ್ರಿಯೇಟ್ ಮಾಡಿದಾಗ ಬ್ಯಾಂಕ್ OCC ತಗೋಬೇಕು. ಬ್ಯಾಂಕ್ ಓವರ್ ಡ್ರಾಫ್ಟ್ ಆ ಲೆಡ್ಜರ್ ಕ್ರಿಯೇಟ್ ಮಾಡಿದಾಗ ಬ್ಯಾಂಕ್ OD ಅಕೌಂಟ್ ಗ್ರೂಪನ್ನು ತಗೋಬೇಕು. ಓಕೆ, ಮುಂದೆ ಬ್ರಾಂಚ್ ಡಿವಿಷನ್. ಇದು ಯಾವ ಗ್ರೂಪಿಗೆ ಬರುತ್ತೆ ಅಂದರೆ, ನಿಮ್ಮದು ಬ್ರಾಂಚಸ್ ಎಲ್ಲೆಲ್ಲಿದೆ, ಸಿಸ್ಟರ್ ಕನ್ಸರ್ನ್ಸ್, ಸೊ ಅನದರ್ ಬ್ರಾಂಚ್, ಸೊ ಮತ್ತೊಂದು ಬ್ರಾಂಚ್ ಇನ್ನೊಂದು ಸ್ಥಳದಲ್ಲಿದ್ದರೆ ಆವಾಗ ಆ ಬ್ರಾಂಚ್ ಹೆಸರನ್ನ ಟೈಪ್ ಮಾಡಿ ಬ್ರಾಂಚ್ ಡಿವಿಷನ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕ್ಯಾಪಿಟಲ್ ಅಕೌಂಟ್, ಇಲ್ಲಿ 3 ಟೈಪ್ ಕ್ಯಾಪಿಟಲ್ ಇದೆ. ಕ್ಯಾಪಿಟಲ್ ಅಂದ್ರೇನು? ಬಂಡವಾಳ. ಸೊ ವ್ಯಾಪಾರನ ಪ್ರಾರಂಭ ಮಾಡುವಾಗ ನೀವೇನು ಬಂಡವಾಳನ ತೊಡಗಿಸಿರ್ತೀರೋ ಅದನ್ನು ಬಂಡವಾಳ ಅಂತ ಕರೀತಾರೆ. ಸೊ ಅದರಲ್ಲಿ 3 ಟೈಪ್ ಇದೆ. ಏನು? ಪ್ರೊಪ್ರೈಟರ್ಸ್ ಕ್ಯಾಪಿಟಲ್, ಪಾರ್ಟ್ನರ್ಸ್ ಕ್ಯಾಪಿಟಲ್
ಶೇರ್ ಹೋಲ್ಡರ್ಸ್ ಕ್ಯಾಪಿಟಲ್. ಸೊ ಈ 3 ಲೆಡ್ಜರ್ ಕ್ಯಾಪಿಟಲ್ ಅಕೌಂಟ್ ಗ್ರೂಪ್ಗೆ ಬರುತ್ತೆ. ಯಾವ್ಯಾವ ಲೆಡ್ಜರು? ಪ್ರೊಪ್ರೈಟರ್ಸ್ ಕ್ಯಾಪಿಟಲ್ ಲೆಡ್ಜರ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಲೆಡ್ಜರ್ ಮತ್ತು ಶೇರ್ ಹೋಲ್ಡರ್ಸ್ ಕ್ಯಾಪಿಟಲ್. ಈ 3 ಲೆಡ್ಜರು ಕ್ಯಾಪಿಟಲ್ ಅಕೌಂಟಿಗೆ ಬರುತ್ತೆ. ಮತ್ತೆ 2 ಲೆಡ್ಜರ್ ಬರುತ್ತೆ, ಪ್ರೊಪ್ರೈಟರ್ಸ್ ಡ್ರಾಯಿಂಗ್ಸ್, ಪಾರ್ಟ್ನರ್ಸ್ ಡ್ರಾಯಿಂಗ್ಸ್. ಸೊ ಡ್ರಾಯಿಂಗ್ಸ್ ಅಂದರೆ ಬಿಸ್ನೆಸ್ಸಿಂದ ಕ್ಯಾಶ್ ಅಥವಾ ಗೂಡ್ಸನ್ನ ತಗೊಳ್ಳೋದು ಪರ್ಸ್ನಲ್ ಯೂಸ್ಗೆ. ಸೊ ಆವಾಗ ಅದಕ್ಕೂ ಕ್ಯಾಪಿಟಲ್ ಅಕೌಂಟನ್ನೇ ಸೆಲೆಕ್ಟ್ ಮಾಡಬೇಕು ನೀವು ಗ್ರೂಪ್ನ. ಕ್ಯಾಶ್ ಇನ್ ಹ್ಯಾಂಡ್. ಸೊ ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಲೆಡ್ಜರ್ ಕ್ಯಾಶ್ ಇನ್ ಹ್ಯಾಂಡ್ ಗ್ರೂಪಲ್ಲಿ ಬರುತ್ತೆ. ಬಟ್ ಟ್ಯಾಲಿನಲ್ಲಿ ಡಿಫಾಲ್ಟಾಗೆ ಕ್ಯಾಶ್ ಅಕೌಂಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಆಲ್ರೆಡಿ ಅಲ್ಲೇ ಇರುತ್ತೆ. ಸೊ ನೀವು ಲೆಡ್ಜರ್ ಕ್ರಿಯೇಟ್ ಮಾಡುವಾಗ ಕ್ಯಾಶ್ ಅಕೌಂಟನ್ನು ಕ್ರಿಯೇಟ್ ಮಾಡಬಾರ್ದು, ಯಾಕಂದರೆ ಅದು ಅಲ್ಲೇ ಇರುತ್ತೆ. ಬಟ್ ಪೆಟಿ ಕ್ಯಾಶ್ ಅಂದರೆ ಸ್ಮಾಲ್ ಕ್ಯಾಶ್, ಒಂದು ಸಣ್ಣ ಮೊತ್ತ. ಪೆಟಿ ಕ್ಯಾಶ್ ಲೆಡ್ಜರ್ ಕ್ರಿಯೇಟ್ ಮಾಡುವಾಗ ಕ್ಯಾಶ್ ಇನ್ ಹ್ಯಾಂಡ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕರೆಂಟ್ ಅಸೆಟ್ಸ್ ಇದು ಮೇಯ್ನ್ ಗ್ರೂಪು. ಕರೆಂಟ್ ಅಸೆಟ್ ಬಂದು ಮೇಯ್ನ್ ಗ್ರೂಪು. ಸೊ ಕರೆಂಟ್ ಅಸೆಟನ್ನು ಯಾವಾಗ ಇದು ಮಾಡ್ತೀರಾ? ನೀವು ಯಾರಿಗಾದರೂ ಅಡ್ವಾನ್ಸ್ ಪೇ ಮಾಡಿದ್ರೆ ಔಟ್ಸೈಡ್ ಪಾರ್ಟಿಗೆ, ಫಾರ್ ಎಕ್ಸಾಂಪಲ್ ಸಪ್ಲೈಯರ್ಸ್ಗೆ ಅಡ್ವಾನ್ಸ್ ಕೊಟ್ಟಾಗ ಕರೆಂಟ್ ಅಸೆಟ್ ಗ್ರೂಪಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಕರೆಂಟ್ ಲಯಬಿಲಿಟಿ ಸ್ಯಾಲರಿ ಪೇಯಬಲ್ ಅಂದರೆ ಕೊಡಬೇಕಾದ ಸಂಬಳ, ಅದನ್ನು ಕರೆಂಟ್ ಲಯಬಿಲಿಟಿ ಗ್ರೂಪಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು. ಡೆಪಾಸಿಟ್ಸ್ ವಿತಿನ್ ಬ್ರ್ಯಾಕೆಟ್ ಅಸೆಟ್ಸ್ ಅಂದರೆ ನೀವು ಔಟ್ಸೈಡಲ್ಲಿ ಡೆಪಾಸಿಟ್ ಮಾಡಿದರೆ ಅವೆಲ್ಲ ಅಸೆಟ್ ಬರುತ್ತೆ. ಅಥವಾ ನೀವು ಔಟ್ಸೈಡಿಂದ ನೀವು ಡೆಪಾಸಿಟ್ ತಗೊಂಡಿದ್ರೆ ಡೆಪಾಸಿಟ್ಸ್ ಲಯಬಿಲಿಟಿ ಅಂತ ಬರುತ್ತೆ. ಬಟ್ ಇಲ್ಲಿ ಅಸೆಟ್ಸ್ ಅಂತ ಇರೋದ್ರಿಂದ ಫಿಕ್ಸೆಡ್ ಅಸೆಟ್, ಫಾರ್ ಎಕ್ಸಾಂಪಲ್ ಫಿಕ್ಸೆಡ್ ಡೆಪಾಸಿಟ್ಸ್ ಅಕೌಂಟ್, ಈ ಲೆಡ್ಜರ್ ಕ್ರಿಯೇಟ್ ಮಾಡೋವಾಗ ಡೆಪಾಸಿಟ್ ವಿತಿನ್ ಬ್ರ್ಯಾಕೆಟ್ ಅಸೆಟನ್ನು ತಗೋಬೇಕು. ಹಾಗೆ ಬಿಸ್ನೆಸ್ ರನ್ ಮಾಡೋದಕ್ಕೆ ನೀವು ಬಿಲ್ಡಿಂಗ್ ಓನರ್ಗೆ ಅಡ್ವಾನ್ಸ್ ಅಮೌಂಟನ್ನು ಕೊಟ್ಟಿರ್ತೀರ. ಸೊ ಆವಾಗ ರೆಂಟಲ್ ಸೆಕ್ಯೂರಿಟಿ ಡೆಪಾಸಿಟ್ಸ್, ಈ ಲೆಡ್ಜರ್ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಡೆಪಾಸಿಟ್ಸ್ ವಿತಿನ್ ಬ್ರ್ಯಾಕೆಟ್ ಅಸೆಟ್ ಗ್ರೂಪನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದು ಮೇಯ್ನ್ ಗ್ರೂಪು. ಸೊ ನೀವು ಪರ್ಚೇಸ್ ಮಾಡುವಾಗ ಏನೇನು ಎಕ್ಸ್ಪೆನ್ಸಸ್ ಬರುತ್ತೋ ಅದೆಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಉದಾಹರಣೆಗೆ ಲೇಬರ್ ಚಾರ್ಜಸ್ಸು, ಫ್ರೈಟ್ ಇನ್ವಾರ್ಡ್ ಚಾರ್ಜಸ್ಸು, ಇವೆಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್ಗೆ ಬರುತ್ತೆ. ಡೈರೆಕ್ಟ್ ಇನ್ಕಮ್. ಸೊ ಡೈರೆಕ್ಟ್ ಇನ್ಕಮ್ ಗ್ರೂಪಲ್ಲಿ ಏನೇನು ಬರುತ್ತೆ? ಕನ್ಸಲ್ಟೆನ್ಸಿ ಫೀಸ್. ಯಾವುದು? ಆಡಿಟರ್ ಕನ್ಸಲ್ಟೆನ್ಸಿ ಫೀಸ್, ಡಾಕ್ಟರ್ ಕನ್ಸಲ್ಟೆನ್ಸಿ ಫೀಸ್, ಲೀಗಲ್ ಕನ್ಸಲ್ಟೆನ್ಸಿ ಫೀಸ್. ಈ ಎಲ್ಲ ಲೆಡ್ಜರ್ಸನ್ನು ಡೈರೆಕ್ಟ್ ಇನ್ಕಮ್ ಗ್ರೂಪಲ್ಲಿ ತಗೋಬೇಕು. ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್, ಸುಂಕ ಮತ್ತು ತೆರಿಗೆಗಳು. ಸೊ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಗ್ರೂಪಲ್ಲಿ ಯಾವ್ಯಾವ ಲೆಡ್ಜರ್ ಬರುತ್ತೆ ಅಂದರೆ ಇನ್ಪುಟ್ CGST, ಇನ್ಪುಟ್ SGST, ಔಟ್ಪುಟ್ CGST, ಔಟ್ಪುಟ್ SGST, ವ್ಯಾಟ್, ಇನ್ಪುಟ್ ಸೆಸ್, ಔಟ್ಪುಟ್ ಸೆಸ್. ಈ ಎಲ್ಲ ಲೆಡ್ಜರ್ಸು ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸಲ್ಲಿ ಬರುತ್ತೆ. ಎಕ್ಸ್ಪೆನ್ಸಸ್ ಡೈರೆಕ್ಟ್, ಆಲ್ರೆಡಿ ನಾವು ಮೇಯ್ನ್ ಗ್ರೂಪ್ನಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ನಲ್ಲಿ ಬರೋ ಲೆಡ್ಜರೇ ಇದರಲ್ಲೂ ಬರುತ್ತೆ. ಎಕ್ಸ್ಪೆನ್ಸಸ್ ಇಂಡೈರೆಕ್ಟ್. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅದು ಮೇಯ್ನ್ ಗ್ರೂಪು. ಸೊ ಅದರಲ್ಲಿ ಬರೋವೇ ಇದರಲ್ಲಿ ಬರುತ್ತೆ. ಅದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಗ್ರೂಪ್ ಬಂದಾಗ ಅದು ನಾನು ನಿಮ್ಗೆ ಹೇಳ್ತೀನಿ ನೋಡಿ, ಇಲ್ಲಿದೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಓಕೆ. ಫಿಕ್ಸೆಡ್ ಅಸೆಟ್, ಈ ಗ್ರೂಪು ಬಹಳ ಮುಖ್ಯ. ಫಿಕ್ಸೆಡ್ ಅಸೆಟ್ಸ್, ಸ್ಥಿರ ಆಸ್ತಿಗಳು ಯಾವ್ಯಾವು? ಒಂದು ಬಿಸ್ನೆಸ್ಸಲ್ಲಿ ಸ್ಥಿರ ಆಸ್ತಿಗಳು ಯಾವ್ಯಾವು? ಕಂಪ್ಯೂಟರ್, ಪ್ರಿಂಟರ್, ಪ್ಲಾಂಟ್ ಆ್ಯಂಡ್ ಮೆಷಿನರಿ, ವೆಹಿಕಲ್ಸ್, ಟೆಲಿಫೋನ್ ಇನ್ಸ್ಟ್ರೂಮೆಂಟ್, ಎಲೆಕ್ಟ್ರಿಕಲ್ ಫಿಟ್ಟಿಂಗ್, ರೆಫ್ರಿಜರೇಟರ್, ಲೈಕ್ ದಟ್. ಸೊ ಅವು ಬಂದಾಗ ಫಿಕ್ಸೆಡ್ ಅಸೆಟನ್ನು ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಕಂಪ್ಯೂಟರ್ ಲೆಡ್ಜರ್ ಕ್ರಿಯೇಟ್ ಮಾಡ್ತೀರಾ, ಪ್ಲಾಂಟ್ ಆ್ಯಂಡ್ ಮೆಷಿನರಿ ಲೆಡ್ಜರ್ ಕ್ರಿಯೇಟ್ ಮಾಡ್ತೀರಾ,
ಫರ್ನಿಚರ್ ಲೆಡ್ಜರ್ ಕ್ರಿಯೇಟ್ ಮಾಡ್ತೀರಾ, ಪ್ರಿಂಟರ್ ಲೆಡ್ಜರ್ ಕ್ರಿಯೇಟ್ ಮಾಡಿರ್ತೀರಾ, ವೆಹಿಕಲ್ ಕ್ರಿಯೇಟ್ ಮಾಡ್ತೀರಾ. ಅವಾಗೆಲ್ಲ ಫಿಕ್ಸೆಡ್ ಅಸೆಟ್ ಗ್ರೂಪನ್ನು ತಗೋಬೇಕು. ಇನ್ಕಮ್ ಡೈರೆಕ್ಟ್ ಆಲ್ರೆಡಿ ಇದು ಎಕ್ಸ್ಪ್ಲೈನ್ ಆಗಿದೆ. ಇನ್ಕಮ್ ಇಂಡೈರೆಕ್ಟ್ ಇದು ಆಗಿದೆ. ಇದಾಗಿಲ್ಲ. ಇಂಡೈರೆಕ್ಟ್ ಇನ್ಕಮ್ ಆಪ್ಷನ್ನಲ್ಲಿ ಇದನ್ನು ಹೇಳ್ತೇನೆ, ಇಲ್ಲೇ ಇದೆ. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದ್ರೇನು? ಆಡಳಿತ ಖರ್ಚುಗಳು, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್. ಅಂದರೆ ನೀವು ಪರ್ಚೇಸ್ ಮಾಡಿ ಸೇಲ್ಸ್ ಮಾಡೋವಾಗ ಏನೇನು ಖರ್ಚುಗಳು ಬರುತ್ತೋ ಅವೆಲ್ಲನೂ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರೀತಾರೆ. ಸೊ ಆ ಗ್ರೂಪಲ್ಲಿ ಆ ಖರ್ಚುಗಳನ್ನು ಹಾಕೋಬೇಕು. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ತುಂಬಾ ಇದೆ. ಏನೇನಿದೆ? ಅಡ್ವರ್ಟೈಸ್ಮೆಂಟ್ ಚಾರ್ಜಸ್, ಕ್ಯಾಬ್ ರೆಂಟ್, ಬ್ಯಾಂಕ್ ಚಾರ್ಜಸ್, ಕೊರಿಯರ್ ಚಾರ್ಜಸ್, ಎಲೆಕ್ಟ್ರಿಸಿಟಿ ಚಾರ್ಜಸ್, ಸ್ಯಾಲರಿ, ಟೆಲಿಫೋನ್ ಚಾರ್ಜಸ್, ಸ್ಟೇಷನರಿ ಚಾರ್ಜಸ್. ಸೊ ಈ ಎಲ್ಲ ಲೆಡ್ಜರ್ಸೂ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ. ಇಂಡೈರೆಕ್ಟ್ ಇನ್ಕಮ್, ಈಗ ಬಿಸ್ನೆಸ್ ಕಡೆಯಿಂದ ಯಾವುದಾದ್ರೂ ಬಿಲ್ಡಿಂಗ್ ಬಾಡಿಗೆ ಕೊಟ್ಟಿದ್ರೆ ರೆಂಟ್ ರಿಸೀವ್ಡ್, ಡಿಸ್ಕೌಂಟ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್, ಈ 3 ಲೆಡ್ಜರು ಇಂಡೈರೆಕ್ಟ್ ಇನ್ಕಮಲ್ಲಿ ಬರ್ತವೆ. ಇನ್ನೂ ಅನೇಕ ಲೆಡ್ಜರ್ಗಳು ಅದರಲ್ಲಿ ಬರ್ತವೆ. ಇಲ್ಲಿ ಉದಾಹರಣೆಗೆ ನಾನು ಸ್ವಲ್ಪನೇ ಹೇಳ್ತಾ ಹೋಗ್ತಾ ಇದ್ದೇನೆ. ಇನ್ವೆಸ್ಟ್ಮೆಂಟ್ಸ್, ಈಗ ಸಪೋಸ್ ಬಿಸ್ನೆಸ್ ದುಡ್ಡಲ್ಲಿ ನೀವು ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡೋದಾದರೆ ಇನ್ವೆಸ್ಟ್ಮೆಂಟ್ ಆನ್ ಶೇರ್ಸ್ ಅಂಡರ್ ಇನ್ವೆಸ್ಟ್ಮೆಂಟ್ಸ್. ಸೊ ಆವಾಗ ಇನ್ವೆಸ್ಟ್ಮೆಂಟ್ ಗ್ರೂಪ್ ಬರುತ್ತೆ. ಮತ್ತು ಏನದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾರೆ? ಇನ್ವೆಸ್ಟ್ಮೆಂಟ್ ಆನ್ ಇನ್ಸೂರೆನ್ಸ್. ಸೊ ಲೈಕ್ ದಟ್. ಸೊ ಇವೆಲ್ಲ ಇನ್ವೆಸ್ಟ್ಮೆಂಟ್ ಗ್ರೂಪ್ಸಲ್ಲಿ ಬರುತ್ತೆ. ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್, ಈಗ ಎಂಪ್ಲಾಯೀಸ್ಗೆ ಲೋನ್ಸ್ ಕೊಟ್ಟರೆ ಅಥವಾ ಅಡ್ವಾನ್ಸ್ ಪೇ ಮಾಡಿದ್ರೆ ಈ ಗ್ರೂಪಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು. ಉದಾಹರಣೆಗೆ ಸ್ಯಾಲರಿ ಅಡ್ವಾನ್ಸ್ ಅಂಡರ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ವಿತಿನ್ ಬ್ರಾಕೆಟ್ ಅಸೆಟ್. ಲೋನ್ಸ್ ಟು ಎಂಪ್ಲಾಯೀಸ್ ಅಂಡರ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ವಿತಿನ್ ಬ್ರಾಕೆಟ್ ಅಸೆಟ್. ಓಕೆ. ಸೊ ಲೋನ್ಸ್ ಲಯಬಿಲಿಟಿ ಇದು ಮೇನ್ ಗ್ರೂಪ್. ಇದರ ಸಬ್ ಗ್ರೂಪ್ ಬಂದಾಗ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ. ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಮೇನ್ ಗ್ರೂಪ್. ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಪ್ರೀ ಆಪರೇಟಿವ್ ಎಕ್ಸ್ಪೆನ್ಸಸ್ ಅಂದರೆ ಬಿಸ್ನೆಸ್ ಪೂರ್ವ, ಅಂದರೆ ಬಿಸ್ನೆಸ್ ಸ್ಟಾರ್ಟ್ ಆಗೋಕೆ ಮೊದಲು ಏನೇನು ಖರ್ಚು ಮಾಡಿರ್ತೀರೋ ಅದನ್ನೆಲ್ಲ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಅಂತ ಕರೀತಾರೆ. ವಿತಿನ್ ಬ್ರ್ಯಾಕೆಟಲ್ಲಿ ಅಸೆಟ್ ಅಂತ ಯಾಕಿದೆ ಅಂದರೆ ನಾವು ಅದನ್ನು ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡಿರಲ್ಲೋ, ಅವುಗಳನ್ನು ಖರ್ಚು ಅಂತ ನಾವು ತಗೊಂಡಿರೋದಿಲ್ಲ. ಸೊ ಒಂದು ವೇಳೆ ನಾವು ಖರ್ಚು ಅಂತ ತಗೊಂಡ್ರೆ ಅದು ನೆಟ್ ಪ್ರಾಫಿಟ್, ನಿವ್ವಳ ಲಾಭದ ಮೇಲೆ ಪರಿಣಾಮ ಬೀರುತ್ತೆ. ಯಾಕೆ ಅಂದರೆ ಮೊದಲನೇ ತಿಂಗಳು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀರ, ಒಂದು 20,000 ಪ್ರಾಫಿಟ್ ಬಂದಿರುತ್ತೆ. ಈ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ಸು ಪ್ರೀ ಆಪರೇಟಿವ್ ಎಕ್ಸ್ಪೆನ್ಸಸ್ ಇರುತ್ತಲ್ಲ, ಅದೊಂದು 5 ಲಕ್ಷ 6 ಲಕ್ಷ ಖರ್ಚಾಗಿರುತ್ತೆ. ಅಷ್ಟೂ ನೀವು ಖರ್ಚು ಅಂತ ಮೊದಲನೇ ತಿಂಗಳಲ್ಲಿ ತೋರಿಸ್ಬಿಟ್ರೆ ನಿಮ್ಮ ನೆಟ್ ಪ್ರಾಫಿಟು ನೆಗೆಟಿವ್ ಬರುತ್ತೆ. ಸೊ ಅದರಿಂದ ಅದನ್ನು ಸಮ್ ಪರ್ಸೆಂಟೇಜ್ ವೈಸ್ ಅಂದರೆ ಸ್ವಲ್ಪ ಶೇಕಡವಾರು ಸ್ವಲ್ಪನೇ ಪ್ರತಿ ತಿಂಗಳು ತೋರಿಸ್ತಾ ಹೋಗಬೇಕು, ಅದು ಕ್ಲೋಸ್ ಆಗೋವರೆಗೂ. ಇಟ್ ಈಸ್ ಎ ರೂಲ್ಸ್. ಓಕೆ. ನೀವು ಒಂದೇ ಸಾರಿ ತೋರಿಸ್ಬಿಟ್ರೆ ಏನಾಗುತ್ತೆ ಅಂದರೆ ನಿಮ್ಮ ನಿವ್ವಳ ಲಾಭದ ಮೇಲೆ, ನೆಟ್ ಪ್ರಾಫಿಟ್ ಮೇಲೆ ಅದು ತುಂಬ ಪರಿಣಾಮ ಬೀರುತ್ತೆ. ಆಗ ನೆಟ್ ಲಾಸ್ ಅಂತ ಬರುತ್ತೆ. ಪ್ರೀ ಆಪರೇಟಿವ್ ಎಕ್ಸ್ಪೆನ್ಸಸ್ ಅಂದರೆ ಏನು? ಹಂಗಂದರೆ ಈಗ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗೋಕ್ಕೆ ಮೊದಲು ಈಗ ಫರ್ನಿಚರ್ ಇನ್ಸ್ಟಾಲ್ ಮಾಡಿಸಿರ್ತೀರ, ಪ್ಲಾಂಟ್ ಆ್ಯಂಡ್ ಮೆಷಿನರಿ ಇನ್ಸ್ಟಾಲ್ ಮಾಡಿಸಿರ್ತೀರ, ಕಂಪ್ಯೂಟರ್ ಇನ್ಸ್ಟಾಲ್ ಮಾಡಿಸಿರ್ತೀರ, ಫರ್ನಿಚರ್ ಇನ್ಸ್ಟಾಲ್ ಮಾಡಿಸಿರ್ತೀರ. ಇದಕ್ಕೆಲ್ಲ ಏನೇನು ಇನ್ಸ್ಟಾಲೇಷನ್ ಚಾರ್ಜಸ್ ಖರ್ಚುಗಳಾಗಿರ್ತದೋ ಇದನ್ನೆಲ್ಲ ಪ್ರೀ ಆಪರೇಟಿವ್ ಎಕ್ಸ್ಪೆನ್ಸಸ್ ಅಂತ ಕರೀತಾರೆ. ಆ ಗ್ರೂಪ್ನಲ್ಲಿ ಅದನ್ನು ಹಾಕೋಬೇಕು. ಪ್ರಾವಿಷನ್ ಅಂದರೆ ಕೊಡಬೇಕು ಅಂತ. ಉದಾಹರಣೆಗೆ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್. ಸೊ ಮೊದಲೇ ಯಾಕೆ ಕೊಡಬೇಕು ಅಂತ ನಾವು ಇಲ್ಲಿ ತೀರ್ಮಾನ ಮಾಡ್ಕೋಬೇಕು. ಯಾಕೆ ಅಂದರೆ ದೊಡ್ಡ ಬಿಸ್ನೆಸ್ಸಲ್ಲಿ
ಅವ್ರಿಗೆ ಒಂದೇ ಸಾರಿ ಕಟ್ಟೋದಕ್ಕೆ ಬರ್ಡನ್ ಆಗುತ್ತೆ ಅಂತೇಳಿ ಅವ್ರು ಏನು ಮಾಡ್ತಾರೆ ಅಂದರೆ ತಿಂಗಳು ಇಷ್ಟಿಷ್ಟು ಅಂತ ರಿಸರ್ವ್ ಮಾಡಿ ಇಡ್ತಾ ಇರ್ತಾರೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಅದಕ್ಕೆ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಪ್ರಾವಿಷನ್ ಫಾರ್ ಡಿಪ್ರಿಷಿಯೇಷನ್ ಅಂತ ಹೇಳಿ ಇದು ಮಾಡ್ತಾರೆ. ಈಗ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಪ್ರಾವಿಷನ್ ಫಾರ್ ಡಿಪ್ರಿಷಿಯೇಷನ್ ಅವೆಲ್ಲ ಪ್ರಾವಿಷನ್ ಗ್ರೂಪ್ಗೆ ಬರುತ್ತೆ. ಪರ್ಚೇಸ್ ಅಕೌಂಟ್ ವೆರಿ ಸಿಂಪಲ್. ಸೊ ಪರ್ಚೇಸ್ ಅಕೌಂಟ್, ಗ್ರೂಪ್ ನೇಮ್ ಆಲ್ಸೋ ಪರ್ಚೇಸ್ ಅಕೌಂಟ್, ಲೆಡ್ಜರ್ ನೇಮ್ ಕೂಡ ಪರ್ಚೇಸ್ ಅಕೌಂಟ್. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಇದು ಲಯಬಿಲಿಟಿ. ಈಗ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಈಗ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿಲಿ ಏನು ಮಾಡ್ತಾರೆ ಅಂದರೆ ಅವರ ನೆಟ್ ಪ್ರಾಫಿಟಲ್ಲಿ ಕೆಲವೊಂದು ಪೋರ್ಷನ್ ಅಮೌಂಟನ್ನು ರಿಸರ್ವ್ ಮಾಡಿ ಇಟ್ಟಿರ್ತಾರೆ. ಸೊ ಅದನ್ನು ಸರ್ಪ್ಲಸ್ ಅನ್ನೋ ಹೆಸರಲ್ಲಿ ಲೆಡ್ಜರ್ ಕ್ರಿಯೇಟ್ ಮಾಡಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅನ್ನೋ ಗ್ರೂಪ್ನಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು. ರಿಟೈನ್ಡ್ ಅರ್ನಿಂಗ್ಸ್ ಬೋತ್ ಆರ್ ಸೇಮ್, ಎರಡೂ ಒಂದೇನೆ. ಅದು ಸೇಲ್ಸ್ ಅಕೌಂಟ್, ಲೆಡ್ಜರ್ ಅಕೌಂಟ್ ಕೂಡ ಸೇಲ್ಸ್ ಅಕೌಂಟ್, ಗ್ರೂಪ್ ಕೂಡ ಸೇಲ್ಸ್ ಅಕೌಂಟ್. ಸೊ ಸೇಲ್ಸ್ ಅಕೌಂಟು ಮತ್ತು ಸೇಲ್ಸ್ ಅಕೌಂಟಲ್ಲಿ ಏನು, ಸೇಲ್ಸ್ ಅಕೌಂಟ್ ಒಂದು, ಸೇಲ್ಸ್ ರಿಟರ್ನ್ ಅಕೌಂಟ್ ಒಂದು, ಇಂಟರ್ ಸ್ಟೇಟ್ ಸೇಲ್ಸ್. ಅದೇ ರೀತಿ ಪರ್ಚೇಸ್ ಅಕೌಂಟಲ್ಲೂ ಅಷ್ಟೇ, ಪರ್ಚೇಸ್ ಅಕೌಂಟ್, ಪರ್ಚೇಸ್ ರಿಟರ್ನ್ ಅಕೌಂಟ್, ಇಂಟರ್ ಸ್ಟೇಟ್ ಪರ್ಚೇಸ್ ಅವೆಲ್ಲ ಪರ್ಚೇಸ್ ಅಕೌಂಟಲ್ಲಿ ಬರುತ್ತೆ. ಸೇಲ್ಸ್ ಅಕೌಂಟ್, ಸೇಲ್ಸ್ ಅಕೌಂಟ್, ಸೇಲ್ಸ್ ರಿಟರ್ನ್ ಅಕೌಂಟ್, ಇಂಟರ್ ಸ್ಟೇಟ್ ಸೇಲ್ಸ್ ಇವೆಲ್ಲ ಸೇಲ್ಸ್ ಅಕೌಂಟ್ ಗ್ರೂಪಲ್ಲಿ ಬರ್ತವೆ. ಸೆಕ್ಯೂರ್ಡ್ ಲೋನ್, ಸೊ ಈಗ ನೀವು ಯಾವುದೇ ಬ್ಯಾಂಕ್ಗೆ ಹೋಗಿ, ಫೈನಾನ್ಸ್ ಕಂಪ್ನಿಗೆ ಹೋಗಿ ಶ್ಯೂರಿಟಿ ಇಲ್ಲದೆ, ಸೆಕ್ಯೂರಿಟಿ ಇಲ್ಲದೆ ನಿಮ್ಗೆ ಅವರು ಲೋನ್ ಕೊಡೋದಿಲ್ಲ. ಅಂಥ ಲೋನ್ಗಳನ್ನು ಸೆಕ್ಯೂರ್ಡ್ ಲೋನ್ ಅಂತ ಕರೀತಾರೆ. ಉದಾಹರಣೆಗೆ ಕೆನರಾ ಬ್ಯಾಂಕಲ್ಲಿ ಲೋನ್ ಬೇಕು ಅಂತ ಅಪ್ಲೈ ಮಾಡಿರ್ತೀರ, ಸ್ಯಾಂಕ್ಷನ್ ಆಗುತ್ತೆ, ಅದಕ್ಕೊಂದು ಲೆಡ್ಜರ್ ಅಕೌಂಟನ್ನು ನೀವು ಕ್ರಿಯೇಟ್ ಮಾಡಬೇಕು. ಏನಂತ ಕ್ರಿಯೇಟ್ ಮಾಡಬೇಕು? ಕೆನರಾ ಬ್ಯಾಂಕ್ ಲೋನ್, ಕೆನರಾ ಬ್ಯಾಂಕ್ ಲೋನ್ ಅಂಡರ್ ಸೆಕ್ಯೂರ್ಡ್ ಲೋನ್. ಅರ್ಥ ಆಯ್ತಲ್ಲ? ಸೆಕ್ಯೂರ್ಡ್ ಲೋನ್, ಸೆಕ್ಯೂರ್ಡ್ ಲೋನ್ ಅಂದರೆ ನೀವು ಡಾಕ್ಯುಮೆಂಟ್ ಇಟ್ಟು ಶ್ಯೂರಿಟಿ ಕೊಟ್ಟು ತಗೊಳ್ಳೋ ಸಾಲಕ್ಕೆ ಸೆಕ್ಯೂರ್ಡ್ ಲೋನ್ ಅಂತ ಕರೀತಾರೆ. ಉದಾಹರಣೆಗೆ ಕೆನರಾ ಬ್ಯಾಂಕ್ ಲೋನ್, ಇದು ಬ್ಯಾಂಕ್ ಅಕೌಂಟ್ ಅಲ್ಲ. ಯಾಕಂದರೆ ಕೆನರಾ ಬ್ಯಾಂಕ್ ಲೋನ್ ಅಂತ ಅದೇ, ಬ್ಯಾಂಕ್ ಅಂತ ಅದೇ ಅಂದ್ಬಿಟ್ಟು ನೀವೇನಾರ ಬ್ಯಾಂಕ್ ಅಕೌಂಟ್ ಗ್ರೂಪ್ ಸೆಲೆಕ್ಟ್ ಮಾಡಿದ್ರೆ ರಾಂಗ್ ಆಗುತ್ತೆ. ಯಾಕಂದರೆ ಇದು ಬ್ಯಾಂಕ್ ಅಕೌಂಟ್ ಅಲ್ಲ, ಲೋನ್ ಅಕೌಂಟ್. ಆವಾಗ ನೀವು ಸೆಕ್ಯೂರ್ಡ್ ಲೋನ್ ಗ್ರೂಪನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಫೈನಾನ್ಸ್ ಕಂಪ್ನಿಯಲ್ಲಿ ಲೋನ್ ತಗೋತೀರಾ, ಅವರು ಕೂಡ ನಿಮಗೆ ಶ್ಯೂರಿಟಿ ಇಲ್ಲದೆ ಲೋನ್ ಕೊಡಲ್ಲ. ಉದಾಹರಣೆಗೆ ಗುರುಕೃಪಾ ಫೈನಾನ್ಸ್ ಕಂಪನಿ ಲೋನ್, ಲೆಡ್ಜರ್ ಅಕೌಂಟ್, ಗುರುಕೃಪಾ ಫೈನಾನ್ಸ್ ಕಂಪನಿ ಲೋನ್ ಅಂಡರ್ ಸೆಕ್ಯೂರ್ಡ್ ಲೋನ್. ಈ ರೀತಿ ಸೆಕ್ಯೂರ್ಡ್ ಲೋನಲ್ಲಿ 2 ಲೆಡ್ಜರ್ ಬರುತ್ತೆ. ಸ್ಟಾಕ್ ಇನ್ ಹ್ಯಾಂಡ್, ಲಾಸ್ಟ್ ಇಯರ್ದು ಕ್ಲೋಸಿಂಗ್ ಸ್ಟಾಕ್ ಏನು ಉಳಿದಿರುತ್ತೋ ಅದು ನಾಳೆಗೆ ಓಪನಿಂಗ್ ಸ್ಟಾಕ್ ಆಗುತ್ತೆ, ಅಥವಾ ಹೊಸ ಫೈನಾನ್ಷಿಯಲ್ ಇಯರ್ಗೆ ಓಪನಿಂಗ್ ಸ್ಟಾಕ್ ಆಗುತ್ತೆ. ಓಪನಿಂಗ್ ಸ್ಟಾಕ್ ಲೆಡ್ಜರ್ ಕ್ರಿಯೇಟ್ ಮಾಡಿ ಅಂಡರ್ ಸ್ಟಾಕ್ ಇನ್ ಹ್ಯಾಂಡ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸಂಡ್ರಿ ಕ್ರೆಡಿಟಾರ್, ಸಂಡ್ರಿ ಅಂದರೆ ಸೆವೆರಲ್ ಅಂದರೆ ಅನೇಕ, ಸಪ್ಲೈಯರ್, ಸೊ ನಂಬರ್ ಆಫ್ ಸಪ್ಲೈಯರ್, ಅವ್ರಿಗೆ ಸಂಡ್ರಿ ಕ್ರೆಡಿಟಾರ್ ಅಂತ ಕರೀತಾರೆ. ಸೊ ನಾವು ಅವ್ರಿಗೆ ಕೊಡಬೇಕು, ಯಾಕಂದರೆ ಅವ್ರ ಹತ್ರ ನಾವು ಮೆಟೀರಿಯಲ್ ಪರ್ಚೇಸ್ ಮಾಡ್ತೀವಿ. ಸೊ ಅಂಥವ್ರಿಗೆ ಸಂಡ್ರಿ ಕ್ರೆಡಿಟಾರ್ ಅಂತಾರೆ, ಅಂದರೆ ಸಾಲಿಗರು, ಸಾಲಿಗರು. ಸೊ ಎಲ್ಲ ಸಾಲಿಗರು ಸಂಡ್ರಿ ಕ್ರೆಡಿಟಾರ್ ಗ್ರೂಪಲ್ಲಿ ಬರ್ತಾರೆ. ಸಂಡ್ರಿ ಡೆಟಾರ್ಸ್, ಸಾಲಗಾರರು, ಅನೇಕ ಸಾಲಗಾರರು. ಯಾರು? ಕಸ್ಟಮರ್ಸ್. ನಿಮ್ಮ ಹತ್ರ ಕ್ರೆಡಿಟ್ ಸೇಲ್ ಸಾಲ ತಗೊಂಡೋಗಿರ್ತಾರೆ, ಅವ್ರು ನಿಮಗೆ ಕೊಡಬೇಕು. ಉದಾಹರಣೆಗೆ ಯಾರು? ರಾಕೇಶ್ ಅಂಡ್ ಕಂಪನಿ ನಿಮ್ಮ ಕಸ್ಟಮರ್, ಅವ್ರ ಲೆಡ್ಜರ್ ಕ್ರಿಯೇಟ್ ಮಾಡುವಾಗ ಸಂಡ್ರಿ ಡೆಟಾರ್ ಗ್ರೂಪನ್ನು ತಗೋಬೇಕು. ಸಪ್ಲೈಯರ್, ಉದಾಹರಣೆಗೆ ಕಿರಣ್ ಅಂಡ್ ಕಂಪನಿ, ಅವ್ರ ಸಪ್ಲೈಯರು ಸಂಡ್ರಿ ಕ್ರೆಡಿಟಾರ್. ಸೊ ಎಲ್ಲ ಸಪ್ಲೈಯರ್ನು ಸಂಡ್ರಿ ಕ್ರೆಡಿಟಾರ್ ಗ್ರೂಪಲ್ಲಿ ಕ್ರಿಯೇಟ್ ಮಾಡಿ ಎಲ್ಲ ಕಸ್ಟಮರ್ನು ಸಂಡ್ರಿ ಡೆಟಾರ್ ಗ್ರೂಪಲ್ಲಿ ಕ್ರಿಯೇಟ್ ಮಾಡಿ. ಸಸ್ಪೆನ್ಸ್ ಅಕೌಂಟ್,
ಈಗ ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ನಿಮ್ಮ ಕ್ಯಾಶ್ ಬ್ಯಾಲೆನ್ಸು ಒಂದು ಸಾರಿ ಎಕ್ಸಸ್ ಇರುತ್ತೆ, ಒಂದು ಸಾರಿ ಶಾರ್ಟೇಜ್ ಇರುತ್ತೆ. ಸೊ ಆ ಮೊಮೆಂಟ್ಗೆ ಯಾಕೆ ಎಕ್ಸಸ್ ಆಯಿತು, ಯಾಕೆ ಶಾರ್ಟೇಜ್ ಆಯಿತು ಅಂತ ಗೊತ್ತಾಗಲ್ಲ. ಸೊ ಅದು ಗೊತ್ತಾಗೋವರೆಗೂ ಸಸ್ಪೆನ್ಸ್ ಅಕೌಂಟ್ ಲೆಡ್ಜರ್ನ ಕ್ರಿಯೇಟ್ ಮಾಡಿ ಸಸ್ಪೆನ್ಸ್ ಅಕೌಂಟ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಲೆಡ್ಜರ್ ಹೆಸರು ಸಸ್ಪೆನ್ಸ್ ಅಕೌಂಟ್, ಗ್ರೂಪ್ ಹೆಸರು ಸಸ್ಪೆನ್ಸ್ ಅಕೌಂಟ್. ಸೊ ನಿಮ್ಗೆ ಅದು ಯಾವಾಗ ಕ್ಲಿಯರ್ ಆಗುತ್ತೆ ಎಲ್ಲಿ ಅದು ಶಾರ್ಟೇಜ್ ಆಯಿತು, ಯಾಕೆ ಅದು ಎಕ್ಸೆಸ್ ಆಯಿತು ಅಂತ ನಿಮಗೆ ಗೊತ್ತಾದಾಗ ಒಂದು ರಿವರ್ಸ್ ಎಂಟ್ರಿ ಜರ್ನಲ್ ವೋಚರಲ್ಲಿ ಮಾಡಿದ್ರೆ ಮುಗೀತು. ಅನ್ಸೆಕ್ಯೂರ್ಡ್ ಲೋನ್ ಅಂದರೆ ಯಾವುದೇ ಟರ್ಮ್ಸು ಕಂಡೀಷನು ಏನೂ ಇಲ್ಲದೆ ತಗೊಳ್ಳುವಂಥ ಲೋನ್, ಯಾವುದೇ ಶ್ಯೂರಿಟಿ ಇಲ್ಲ, ಸೆಕ್ಯೂರಿಟಿ ಇಲ್ಲ, ಬರೀ ಬಾಯಿ ಮಾತು, ಅಂಥ ಲೋನ್ಗೆ ಅನ್ಸೆಕ್ಯೂರ್ಡ್ ಲೋನ್ ಅಂತಾರೆ. ಸೊ ಅಂಥ ಲೋನ್ ಯಾರ್ಯಾರ ಹತ್ರ ತಗೋಬೋದು? ಸ್ನೇಹಿತರ ಹತ್ರ, ಪೇರೆಂಟ್ಸ್ ತಂದೆ ತಾಯಿ ಹತ್ರ, ಹೆಂಡತಿ ಹತ್ರ, ಗಂಡನ ಹತ್ರ, ಅಣ್ಣನ ಹತ್ರ. ಉದಾಹರಣೆಗೆ ರಾಜೂಸ್ ಹ್ಯಾಂಡ್ ಲೋನ್, ಆಗ ಅನ್ಸೆಕ್ಯೂರ್ಡ್ ಲೋನ್ ಗ್ರೂಪಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ಸೊ ಈಗ ಅರ್ಥ ಆಯ್ತಲ್ಲ ಯಾವ ಗ್ರೂಪ್ಗೆ ಯಾವ ಲೆಡ್ಜರ್ ಬರುತ್ತೆ ಅಂತ. ಸೊ ಹೋಗ್ತಾ ಹೋಗ್ತಾ ಅದು ನಿಮಗೆ ಅರ್ಥ ಆಗುತ್ತೆ. ಈಗ ಪ್ರಾರಂಭದಲ್ಲಿ ನೀವು ಯಾವ ಲೆಡ್ಜರ್ಗೆ ಯಾವ ಗ್ರೂಪ್ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ. ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಎಲ್ಲ ನಿಮ್ಮ ಮನಸ್ಸೊಳಗಡೆ ಇರುತ್ತೆ. ಸೊ ಇದಿಷ್ಟು ಲೆಡ್ಜರ್ಸ್ ಮತ್ತು ಗ್ರೂಪ್ಸ್ ಬಗ್ಗೆ ವಿವರಣೆ. ಓಕೆ ಫ್ರೆಂಡ್ಸ್, ಸೊ ಇದುವರೆಗೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಬೆಲ್ ಐಕಾನ್ ಬಟನ್ನ ಒತ್ತಿ. ಯಾಕಂದರೆ ಮುಂದೆ ನಾನು ಮಾಡೋ ವಿಡಿಯೋಸ್ಗಳ ನೋಟಿಫಿಕೇಷನ್ ಎಲ್ಲ ನಿಮಗೆ ಬಂದು ತಲುಪುತ್ತೆ. ನಿಮಗೆ ವಿಡಿಯೋಸ್ ನೋಡಿದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ, ನಿಮಗೆಲ್ಲ ಅನುಕೂಲತೆಗಳು ಆಗುತ್ತೆ. ಓಕೆ, ಸೊ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.